ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಮಾಡಿದ್ರು. ಅದರ ಒಂದು ಗಣಿತದಲ್ಲಿ ಇವತ್ತು ಮಾದರಿ ಉತ್ತರಗಳನ್ನು ನೋಡೋಣ. ಸೊ ಕಂಪ್ಲೀಟ್ ಆಗಿ ಕ್ವಶನ್ ಮತ್ತು ಆನ್ಸರ್ಸ್ ಎಲ್ಲ ಇದಾವೆ, ಇದ್ರ ಬೆನಿಫಿಟ್ ಆಗ್ತದೆ. ಇದೇ ತರಹದ ಎಲ್ಲ ವಿಷಯದ ವಿಡಿಯೋಗಳನ್ನು ನಾವು SSLC ಹಾಕ್ತಾ ಇದ್ದೀವಿ. ಹಿಂದಿನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ 2023 ಅಂತ ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಶುರು ಮಾಡೋಣ. ಉಡುಪಿ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಗಣಿತದಲ್ಲಿರ್ತಕ್ಕಂಥ ಪ್ರಶ್ನೆ ಒಂದಿತ್ತು. ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಸಹ ಎ ಬಿ ಇಂಟು ಲಸಹ ಎ ಬಿ ಇದಕ್ಕೆ ಸಮನಾದದ್ದು. ಆಯ್ಕೆ ಸಿ ಎ ಇಂಟು ಬಿ ಸರಿಯಾದ ಉತ್ತರ. ಪ್ರಶ್ನೆ 2. ಮೂಲ ಬಿಂದುವಿನಿಂದ ಪಿ ಎಕ್ಸ್ ವೈ ಬಿಂದುವಿಗೆ ಇರತಕ್ಕಂಥ ದೂರ. ಆಯ್ಕೆ ಎ √x² + y². ಪ್ರಶ್ನೆ 3. ಸೊ ಇದರ ಬೆಲೆ ಕೇಳಿದ್ರು, ಇದು ಸಿ ಅನ್ನತಕ್ಕಂಥ ಆಯ್ಕೆ ಸರಿಯಾಗಿದೆ. ಪ್ರಶ್ನೆ 4. ಒಂದು ನೇರ ಎಸ್ ವೃತ್ತಪಾದ ಸಿಲಿಂಡರ್ ಮತ್ತು ನೇರ ವೃತ್ತಪಾದ ಶಂಕುವಿನ ಪಾದ ಮತ್ತು ಎತ್ತರಗಳ ಸಮನಾಗಿದ್ದು ಸಿಲಿಂಡರಿನ ಘನಫಲ 360 cm3 ಆದರೆ ಶಂಕುವಿನ ಘನಫಲ 120 cm3 ಅಂತಕ್ಕಂಥದ್ದು. ಪ್ರಶ್ನೆ 5. a1x + b1y + c1 = 0, a2x + b2y + c2 = 0 ಎರಡು ರೇಖಾತ್ಮಕ ಸಮೀಕರಣಗಳು ಛೇದಿಸುವ ರೇಖೆಗಳಾದರೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧ ಕೇಳಿದ್ದಾರೆ. ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 6ನೇ ಪ್ರಶ್ನೆದು ಉತ್ತರ ಇತ್ತು a/a = 1/3. 7ನೇ ಪ್ರಶ್ನೆ. ಒಂದು ವೃತ್ತದ ಸ್ಪರ್ಶ ಬಿಂದುವಿನಲ್ಲಿ ಆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ. ಆಯ್ಕೆ ಬಿ 90 ಡಿಗ್ರಿ. x 5, 12 ವೈಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ x ಮತ್ತು ವೈಗಳ ಬೆಲೆ ಕ್ರಮವಾಗಿ ಕೇಳಿದ್ದಾರೆ. -2 ಮತ್ತು 19 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 9 ಇತ್ತು. 96 ಅವುಗಳ ಅವಿಭಾಜ್ಯ ಅಪವರ್ತನಗಳಾಗಿ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿ. ಸೊ ಇದನ್ನು ಈ ಉತ್ತರ ಬರೀಬೇಕು. an = 2n - 5 ಆದಾಗ ಈ ಶ್ರೇಣಿಯ 10ನೇ ಪದ ಕೇಳಿದ್ದಾರೆ, 15 ಅಂತಕ್ಕಂಥ ಉತ್ತರ. 11ನೇ ಪ್ರಶ್ನೆ. 2, 3 ಮತ್ತು 4, 7 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ಬಿಂದುವಿನಿಂದ ನಿರ್ದೇಶಾಂಕ ಕಂಡುಹಿಡಿಯಬೇಕು. 3, 5 ಆಗ್ತದೆ. ಸೊ ಇದರ ಬೆಲೆ ಕಂಡು ಹಿಡಿಯಲಿಕ್ಕೆ ಕೇಳಿದ್ರು 0. p in the bracket x = 4x³ + 5x² - 6x + 8 ಈ ಬಹುಪದೋಕ್ತಿಯ ಮಹತ್ವದ ಘಾತ ಕೇಳಿದ್ದಾರೆ 3. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಇದು ಬರೀಬೇಕಿತ್ತು. x ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಲಿಕ್ಕೆ ಕೇಳಿದ್ದಾರೆ, ಇದು ಥೇಲ್ಸ್ನ ಪ್ರಮೇಯ. ಪ್ರಶ್ನೆ 16. ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನ 0 ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಬರೀಬೇಕಾಗಿತ್ತು. ನೆಕ್ಸ್ಟ್ 12ನೇ ಪದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಬೇಕಾಗಿತ್ತು. 2, 5, 8. ಸೊ ಇದು ಉತ್ತರ ಬರ್ತದೆ 222. ಮುಂದೆ 18ನೇ ಪ್ರಶ್ನೆ ಇತ್ತು. √3 - 2 ಅನ್ನು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದೆ. ಇದು ವೆರಿ ಇಂಪಾರ್ಟೆಂಟ್, ಇಂಥ ಕ್ವಶನ್ಸ್ಗಳು ಎಕ್ಸಾಮ್ಗೆ ಬಹಳ ಬರ್ತಾವೆ. ಇನ್ನು 19ನೇ ಪ್ರಶ್ನೆ ಬಿಡಿಸಿ ಅಂತ ಕೇಳಿದ್ದಾರೆ. ಸೊ x - 2y = 2, x + 2y = 6 ಅಂತದ. ಸೊ ಬಿಡಿಸಿದಾಗ x = 4 ಮತ್ತು y = 1 ಆಗ್ತದೆ, ನೋಡ್ಕೊಡ್ರಿ. 20ನೇ ಪ್ರಶ್ನೆ ಸೂತ್ರದ ಸಹಾಯದಿಂದ ಬಿಡಿಸಬೇಕಿತ್ತು. x² + x - 2 = 0. ಸೊ ಇದು ಇದರ ಉತ್ತರ ಆಗ್ತದೆ. ನೆಕ್ಸ್ಟ್ ಅಥವಾ 2x² - 3x + 5 = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಕಂಡುಹಿಡಿಯಲಿಕ್ಕೆ ಕೇಳಿದರು. ಸೊ ಉತ್ತರ ನೋಡ್ಕೊಡ್ರಿ. 21ನೇ ಪ್ರಶ್ನೆ. p in the bracket x = x² + 7x + 12 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರು. ಸೊ ಇದು ಅದರ ಉತ್ತರ. 22ನೇ ಪ್ರಶ್ನೆ. 2 ಸ್ಪರ್ಶಕಗಳನ್ನು ರಚಿಸಲಿಕ್ಕೆ ಹೇಳಿದ್ದಾರೆ. ಸೊ ನೋಡ್ಕೊಡ್ರಿ ರಚನೆ, 2 ಅಂಕಕ್ಕೆ ಪ್ರಶ್ನೆ ಇಂಥವು ಬರ್ತಾವೆ. 23ರಲ್ಲಿನೂ ಕೂಡ ಏನು ಮಾಡಿದ್ದಾರೆ. ಡಿ ಲಂಬ AB AD = 6, CD = 4, BC = 15 ಸೆಂಟಿಮೀಟರ್ ಆದ್ರೆ ಬಿ ಕಂಡುಹಿಡಿಯಲಿಕ್ಕೆ ಕೇಳಿದ್ರು. ಬಿ 9 ಸೆಂಟಿಮೀಟರ್ ಉತ್ತರ ಬರ್ತದೆ. ಸೊ ಡಯಾಗ್ರಾಮು ಮತ್ತು ಇದನ್ನ ಡೇಟಾನ ನೋಡಬೇಕು ಥೇಲ್ಸ್ ಪ್ರಮೇಯದ ಉಪಪ್ರಮೇಯದ ಅನುಗುಣ. ಇಲ್ಲಿ ಇನ್ನೊಂದು ಕ್ವಶನ್ಸ್ ಬಂದದ. ತ್ರಿಭುಜ ABCS, ತ್ರಿಭುಜ DEF ಮತ್ತು ಅವುಗಳ ವಿಸ್ತೀರ್ಣ ಕ್ರಮವಾಗಿ 64 ಮತ್ತು 100 ಚದರ ಸೆಂಟಿಮೀಟರ್ಗಳಾಗಿದ್ದರೆ EF = 12 ಸೆಂಟಿಮೀಟರ್ ಆದಾಗ BC ಅಳತೆ ಕಂಡುಹಿಡಿದ್ರು ಕೇಳಿದ್ರು. ಎಸ್ ಇದು ಉತ್ತರ ಇದೆ. ನೆಕ್ಸ್ಟ್ 24. ಒಂದು ಪೆಟ್ಟಿಗೆಯಲ್ಲಿ 500 ಕೈಗಡಿಯಾರಗಳಿವೆ. ಅದರಲ್ಲಿ 50 ಕೈಗಡಿಯಾರಗಳು ದೋಷಪೂರಿತ. ಈ ಪೆಟ್ಟಿಗೆಯಿಂದ ಒಂದು ಕೈಗಡಿಯಾರವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಇನ್ನು 3 ಅಂಕದ ಪ್ರಶ್ನೆಗಳಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇದೆ. 3ನೇ ಪದ 16, 7ನೇ ಪದ 5ನೇ ಪದಕ್ಕಿಂತ 12 ಆದರೆ ಸಮಾಂತರ ಶ್ರೇಣಿ ಕಂಡುಹಿಡಬೇಕಿತ್ತು. ಸೊ ಡೇಟಾ ನೋಡ್ಕೊಡ್ರಿ. ಎಸ್ ಮುಂದಿನ ಪ್ರಶ್ನೆ.
ಒಂದು ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳ ಮೊತ್ತ 18, ಗುಣಲಬ್ಧ 162. ಆದರೆ ಶ್ರೇಣಿಯ 3 ಪದ ಕಂಡುಹಿಡಲಿಕ್ಕೆ ಹೇಳಿದರು. ಎಸ್, ಸೊ ಶ್ರೇಣಿಯ 3 ಪದಗಳು ಬರ್ತಾವ 3, 6, 9 ಅಥವಾ 9, 6, 3. 26ನೇ ಪ್ರಶ್ನೆ ಇತ್ತು. 6 ಸೆಂಟಿಮೀಟರ್, 7 ಸೆಂಟಿಮೀಟರ್, 8 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜ ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಬಾಹುಗಳ 3/5 ರಚಿಸಿ ಅಂತ ಕೇಳಿದ್ದಾರೆ. 3/5. ಸೊ ಇದು ಅದರ ಒಂದು ಉತ್ತರ. ನೆಕ್ಸ್ಟ್, P in the bracket O4, Q in the bracket 30, R is equal to 3/5 ಆದಾಗ PQR ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಬೇಕಾಗಿತ್ತು. 7.5 ಚದರಮಾನಗಳು ಅಂತ ಬರ್ತದೆ. ನೆಕ್ಸ್ಟ್ ಇತ್ತು ಮುಂದಿನ ಕ್ವಶನ್. ಈ ಕೆಳಗಿನ ನಿರ್ದೇಶಾಂಕಗಳನ್ನು ಶೃಂಗಗಳಾಗಿರೋ ತ್ರಿಭುಜದ ಸೂತ್ರತೆ ಕಂಡುಹಿಡಬೇಕಾಗಿತ್ತು. 3, 10, 5, 2, 14, 12. ಸೊ ಇದು ಇದರ ಉತ್ತರ. ನೆಕ್ಸ್ಟ್, ಇದನ್ನು ಸಾಧಿಸಲಿಕ್ಕೆ ಕೇಳಿದ್ದಾರೆ. ಸೊ ಉತ್ತರ ನೋಡ್ಕೊಡ್ರಿ. ಇದನ್ನು ಕೂಡ ಏನು ಮಾಡಿದ್ದಾರೆ, ತಾಳೆ ನೋಡ್ಲಿಕ್ಕೆ ಹೇಳಿದ್ದಾರೆ. ಇದು ಇದರ ಉತ್ತರ. ನೆಕ್ಸ್ಟ್, ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಲಿಕ್ಕೆ ಕೇಳಿದ್ರು, ವರ್ಗಾಂತರ ಮತ್ತು ಆವೃತ್ತಿ. ಸೊ ಉತ್ತರ ಬರ್ತದೆ ಇದು ಸರಾಸರಿ 32. ಈ ದತ್ತಾಂಶಕ್ಕೆ ಬಹುಲಕ ಕಂಡುಹಿಡಲಿಕ್ಕೆ ಕೇಳಿದ್ರು, ವರ್ಗಾಂತರ ಮತ್ತು ಆವೃತ್ತಿ. ಸೊ ಬಹುಲಕ ಕಂಡುಹಿಡಿತಕ್ಕಂಥ ಸೂತ್ರ ಹಾಕಿ ಬಹುಲಕ ಕಂಡುಹಿಡಿದಾಗ 33 ಅಂತ ಆಗ್ತದೆ ಸರಿಯಾದ ಉತ್ತರ. 30ನೇ ಪ್ರಶ್ನೆ ಇತ್ತು. ಒಂದು ತರಗತಿಯ 35 ವಿದ್ಯಾರ್ಥಿಗಳ ತೂಕ ವೈದ್ಯಕೀಯ ತಪಾಸಣೆ ಸಂದರ್ಭದಲ್ಲಿ ಕೆಳಗಿನಂತದ ಕಡಿಮೆ ವಿಧಾನದ ಓಜು ರಚಿಸಿ ಅಂತ ಕೇಳಿದ್ದಾರೆ. ಕಡಿಮೆ ವಿಧಾನದ ಓಜು ನೆನಪಿಟ್ಕೊಡ್ರಿ, ಇದು ಡಾಟಾ ಅದ. ಸೊ ಇದು ಓಜು ಗ್ರಾಫ್ ಆಗ್ತದೆ. ಮೇಲೆ ಮಾನ ಹಾಕಬೇಕು ಎಕ್ಸ್ ವೈ. ಸೊ ಇದು ಏನಾಗ್ತದಪ್ಪ ಅಂದ್ರೆ ಓಜು ಆಗ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪಿ ಎಕ್ಸ್ ಅನ್ನು ಕಂಡುಹಿಡಲಿಕ್ಕೆ ಕೇಳಿದ್ರು, ಇದು ಉತ್ತರ ಇತ್ತು. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕದ ಉದ್ದ ಸಮ ಸಾಧಿಸಿ. ಇದು ತುಂಬಾನೇ ಕೇಳ್ತಾರೆ, ಇದು ನೋಡ್ಕೊಡ್ರಿ ಪ್ರಮೇಯ. ನೆಕ್ಸ್ಟ್ 33, ABCD ಚೌಕದಲ್ಲಿ 2 ಅರ್ಧ ವೃತ್ತಗಳು ಒಂದನ್ನೊಂದು ಪಿ ಬಿಂದುವಿನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಬಾಹ್ಯವಾಗಿ ಸ್ಪರ್ಶಿಸಿದವ. ಈ ಪ್ರತಿಯೊಂದು ಅರ್ಧ ವೃತ್ತದ ಕಂಸದ ಉದ್ದ 22 ಸೆಂಟಿಮೀಟರ್ ಆದರೆ ಸಮನಾದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಇದು 42 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್, ಪರಿಹಾರ ನಕ್ಷಾ ವಿಧಾನದಿಂದ ಕಡಿಬೇಕಾಗಿತ್ತು ರೇಖಾತ್ಮಕ ಜೋಡಿಗಳಿಗೆ. ಸೊ ಇದು ನೋಡ್ಕೊಡ್ರಿ. ಸೊ ಇದು ಗ್ರಾಫ್ ಆಗಬೇಕು. ಎಸ್, 35ನೇ ಪ್ರಶ್ನೆ. ಒಂದು ಆಯತದ ಸೂತ್ರತೆ 40 ಸೆಂಟಿಮೀಟರ್, ವಿಸ್ತೀರ್ಣ 96 ಚದರ ಸೆಂಟಿಮೀಟರ್. ಆಯತದ ಉದ್ದ ಅಗಲ ಕಂಡುಹಿಡಲಿಕ್ಕೆ ಹೇಳಿದ್ರು, ಇದು ಇದೆ. ಉದ್ದ 12 ಸೆಂಟಿಮೀಟರ್, ಅಗಲ 8 ಸೆಂಟಿಮೀಟರ್ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎ ಮತ್ತು ಬಿ ಎಂಬ 2 ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 11, 14. ಎಷ್ಟು ವರ್ಷಗಳ ನಂತರ ಇವರಿಬ್ಬರ ವಯಸ್ಸರ ಗುಣಲಬ್ಧ 304 ಆಗ್ತದೆ ಅಂತ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಎಸ್, 5 ವರ್ಷಗಳ ನಂತರ ಬರ್ತದೆ. 36ನೇ ಪ್ರಶ್ನೆ. ಕಟ್ಟಡದ ಎತ್ತರ ಕಂಡುಹಿಡಲಿಕ್ಕೆ ಹೇಳಿದ್ರು, ಇದು ನಕ್ಷೆ ಹಾಕಬೇಕಿತ್ತು. ಸೊ ಇದು ಇತ್ತು ಲೆಕ್ಕ. ನೆಕ್ಸ್ಟ್, ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಲಿಕ್ಕಿತ್ತು ಔಷಧ ಕ್ಯಾಪ್ಸುಲ್ನ, ಇದು. ಇನ್ನು ಲಾಸ್ಟ್ ಪೈಥಾಗೋರಸ್ ಪ್ರಮೇಯ ನಿರೂಪಿಸಿ ಸಾಧಿಸಬೇಕಿತ್ತು. ಇದು ವೆರಿ ಇಂಪಾರ್ಟೆಂಟ್ ಅದ, ಎಕ್ಸಾಮ್ಗೆ ಬಂದೇ ಬರ್ತದೆ. ಎಸ್, ಇಷ್ಟು ನಾವು ಉಡುಪಿ ಜಿಲ್ಲಾ ಮಟ್ಟದ ಗಣಿತದ ಪೂರ್ವ ಸಿದ್ಧತೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡಿದ್ದೀವಿ.